ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರಿಂದ ಅವಮಾನ ಆಯಿತು ಅನ್ನುವಂಥ ಆರೋಪವನ್ನ ಮಾಡಿ ವಿಪಕ್ಷದ ನಾಯಕರು ಇಡೀ ಚಳಿಗಾಲದ ಅಧಿವೇಶನವನ್ನ ಹಾಳು ಮಾಡಿಬಿಟ್ರು. ಅಂಬೇಡ್ಕರ್ ಅವರ ವಿಚಾರವನ್ನ ಭುಗಿಲೆಬ್ಬಿಸೋ ಮೊದಲು ಕೂಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾವುದೇ ಪಾಸಿಟಿವ್ ಚರ್ಚೆ ನಡೆದೇ ಇರೋ ಹಾಗೆ ದಿನಕ್ಕೆ ಒಂದು ಹೊಸ ಗಲಾಟೆಯನ್ನ ತೆಗೀತಾನೆ ಇದ್ರು. ಆದರೆ ಅಂಬೇಡ್ಕರ್ ವಿಚಾರದ ಅಸ್ತ್ರ ಕೈಗೆ ಸಿಗ್ತಾ ಇದ್ದ ಹಾಗೇನೆ ಅತಿ ದೊಡ್ಡ ಮಟ್ಟಕ್ಕೆ ಅದನ್ನ ತಗೊಂಡು ಹೋಗ್ಬಿಡ್ತಾರೆ. ಬಾಬಾ ಸಾಹೇಬ್ ಅವರ ವಿಚಾರ ಇಷ್ಟು ದೊಡ್ಡ ಗದ್ದಲಕ್ಕೆ ತಿರುಗೋದಕ್ಕೆ ಕಾರಣ ಯಾರು? ಕಾರಣ ಬೇರೆ ಯಾರು ಅಲ್ಲ, ದೇಶದ ತುಂಬಾ ಬೆಂಕಿಯನ್ನು ಹಚ್ಚೋದಕ್ಕೆ ಕಾರಣ ಆಗಿರುವಂಥದ್ದು ಇದೇ ರಾಹುಲ್ ಗಾಂಧಿ. ಅಮಿತ್ ಶಾ ಅವರ ಮಾತಲ್ಲಿ ಯಾವುದೇ ಲೋಪ ಇರಲಿಲ್ಲ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಾದಂತಹ ಅವಮಾನ ಕೂಡ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರ ಗೌರವವನ್ನ ಹೆಚ್ಚಿಸುವಂತಹ ಮಾತುಗಳನ್ನ ಅವತ್ತು ಅಮಿತ್ ಶಾ ಅವರು ಆಡಿದ್ರು. ಆದ್ರೆ ರಾಹುಲ್ ಗಾಂಧಿಗೆ 11 ಸೆಕೆಂಡಿನ ವಿಡಿಯೋ ಕ್ಲಿಪ್ ಸಾಕಾಯ್ತು ನೋಡಿ, ಇಡೀ ದೇಶದಲ್ಲಿ ಗದ್ದಲವನ್ನ ಎಬ್ಬಿಸೋದಕ್ಕೆ. ಬೀದಿಗಿಳಿದು ಪ್ರತಿಭಟಿಸುವಂತಹ ಯಾವ ಅಂಶ ಕೂಡ ಅಮಿತ್ ಶಾ ಅವರ ಮಾತಲ್ಲಿ ಇರಲೇ ಇಲ್ಲ. ಆದ್ರೂ ರಾಹುಲ್ ಗಾಂಧಿ ತಮ್ಮ ಪಟಾಲಮನ್ನ ಕಡ್ಕೊಂಡು ಬೀದಿಗೆ ಇಳಿದೇ ಬಿಟ್ರು ನೋಡಿ. ಟಿಪಿಕಲ್ ರೌಡಿ ತರ ತೋಳ್ಬಲು ಪ್ರದರ್ಶನಕ್ಕೆ ಇಳಿದು ಬಿಡ್ತಾರೆ. ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಅವರನ್ನ ಗಾಯಗೊಳಿಸುವಂತ ಲೆವೆಲ್ಗೆ ತಮ್ಮ ರೌಡಿಸಮ್ ಅನ್ನ ಪ್ರದರ್ಶನ ಮಾಡ್ತಾರೆ. ಇನ್ಫ್ಯಾಕ್ಟ್ ರಾಜ್ಯದಲ್ಲಿ ಇವತ್ತು ಸಿಟಿ ರವಿ ಅವರ ಪ್ರಕರಣ ನಡೆಯೋದಕ್ಕೆ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಹಚ್ಚಿದಂತಹ ಆ ಬೆಂಕಿನೇ ನೇರ ಕಾರಣ. ರಾಹುಲ್ ಗಾಂಧಿಯ ಟೋಲ್ ಕಿಟ್ ಗ್ಯಾಂಗ್ ನಿಂದ ಸ್ಪಷ್ಟ ಸಂದೇಶ ರವಾನೆ ಆಗಿತ್ತು. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡ್ಕೊಂಡು ಗದ್ದಲವನ್ನ ಶುರು ಮಾಡಬೇಕು, ವಿರೋಧಿಗಳನ್ನ ಕೆಣಕಲೇಬೇಕು, ನಿರ್ದಾಕ್ಷಿಣ್ಯವಾಗಿ ಅವರನ್ನ ಅಟ್ಯಾಕ್ ಮಾಡಬೇಕು. ಸೊ ಈ ಸ್ಟ್ರಾಟಜಿ ಅವರ ಪ್ರಕಾರ 100% ಸಕ್ಸಸ್ ಅಂತೂ ಆಗಿದೆ. ವೀಕ್ಷಕರೇ, ಹತ್ರದಲ್ಲಿ ಯಾವುದೇ ಚುನಾವಣೆ ಇಲ್ಲ, ಸರ್ಕಾರವನ್ನು ಬೀಳಿಸುವಂತಹ ಯಾವ ಸಾಧ್ಯತೆ ಕೂಡ ಇಲ್ಲ. ಆದರೂ ಯಾಕೆ ರಾಹುಲ್ ಗಾಂಧಿ ದಿಢೀರಾಗಿ ಇಷ್ಟು ಅಗ್ರೆಸಿವ್ ಆಗಿರುವಂತದ್ದು? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂತದ್ದು ಅದೇ ಸೀಕ್ರೆಟ್ ಅನ್ನ. ರಾಹುಲ್ ಗಾಂಧಿ ತನ್ನ ಪಕ್ಷದ ಗುಲಾಮರನ್ನ ಹುರಿದುಂಬಿಸಿ ದೊಡ್ಡ ದೊಂಬಿಯನ್ನ ಮಾಡ್ತಾ ಇರುವಂತದ್ದು ಯಾಕೆ? ಹಾಗಾದರೆ ಇದು ಮೋದಿಜಿ ವಿರುದ್ಧ ಸಾರ್ತಾ ಇರುವಂತಹ ಯುದ್ಧದ ತರ ಕಾಣಿಸ್ತಾ ಇದೆಯಾ? ಹೌದು ಅಂತ ನೀವು ಹೇಳಿದ್ರೆ ನಿಮ್ಮ ಉತ್ತರ ತಪ್ಪು. ವೀಕ್ಷಕರೇ, ಈ ರೋಷಾವೇಶ, ಈ ಆರ್ಭಟ ಇವೆಲ್ಲವೂ ಕೂಡ ಏಕಾಏಕಿ ಜಾಸ್ತಿ ಆಗೋದಕ್ಕೆ ಕಾರಣ ರಾಹುಲ್ ಗಾಂಧಿಗೆ ಇಂಡಿ ಅಲಿಯನ್ಸ್ ಒಳಗೆ ಶುರು ಆಗಿರುವಂತಹ ಅಭದ್ರತೆ. ಎಸ್, ರಾಹುಲ್ ಗಾಂಧಿಗೆ ಮಾತ್ರ ಅಲ್ಲ, ಸೋನಿಯಾ ಕುಟುಂಬಕ್ಕೆ ಫಾರ್ ದಿ ಫಸ್ಟ್ ಟೈಮ್ ಮೈತ್ರಿಕೂಟದಲ್ಲಿ ಇನ್ಸೆಕ್ಯೂರಿಟಿ ಶುರುವಾಗಿದೆ ನೋಡಿ. ನಾಯಕತ್ವ ಅಪಾಯದಲ್ಲಿದೆ ಅನ್ನುವಂತಹ ಸೂಚನೆಗಳು ಬರ್ತಾ ಇವೆ ಅವರಿಗೆ. ತಮ್ಮ ಕುಟುಂಬಕ್ಕೆ ಈಗ ಮಿತ್ರ ಪಕ್ಷಗಳಿಂದ ನಯಾ ಪೈಸೆ ಗೌರವ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಪಕ್ಷದ ಒಳಗೆ ಪ್ರಭುತ್ವವನ್ನ ಸಾಧಿಸುವಂಥದ್ದು ಈಗ ರಾಹುಲ್ ಗಾಂಧಿ ಎದುರಿಗಿರುವಂತಹ ಅತಿ ದೊಡ್ಡ ಸವಾಲು. ಇಂಡಿಯಾ ಅಲಯನ್ಸ್ಗೆ ತಾನೇ ಲೀಡರ್, ತಾನೇ ಮೋದಿಜಿಯ ಏಕೈಕ ಪ್ರತಿಸ್ಪರ್ಧಿ ಅಂತ ತೋರಿಸ್ಕೊಳ್ಳುವಂತಹ ಅನಿವಾರ್ಯತೆಯಲ್ಲಿ ಈಗ ರಾಹುಲ್ ಗಾಂಧಿ ಇದ್ದಾರೆ. ಸೊ ಇದೇ ಕಾರಣಕ್ಕೆ ಈಗ ರಾಹುಲ್ ಗಾಂಧಿ ಅಂಬೇಡ್ಕರ್ ಅವರ ಇಶ್ಯೂವನ್ನ ಇಟ್ಕೊಂಡು ತನ್ನ ಮುಂದಾಳತ್ವದಲ್ಲಿ ಗದ್ದಲವನ್ನು ಶುರು ಮಾಡಿರುವಂಥದ್ದು. ಆ ಹಪಾಹಪಿ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಸಂಸದರ ವಿರುದ್ಧ ದೈಹಿಕ ಹಲ್ಲೆ ಮಾಡೋದಕ್ಕೂ ಕೂಡ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ತಾನು ಸುದ್ದಿಯಲ್ಲಿ ಇರಬೇಕು, ಪತ್ರಿಕೆ ಹೆಡ್ಲೈನ್ ಅಲ್ಲಿ ತಾನೇ ಇರಬೇಕು, ಮೀಡಿಯಾ ಸುದ್ದಿಗಳಲ್ಲಿ ತಾನೇ ಕಾಣಬೇಕು. ಆಗ ಮಾತ್ರ ಮಿತ್ರ ಪಕ್ಷಗಳು ಸೈಲೆಂಟ್ ಆಗಿರತ್ವೆ, ತನ್ನ ವಿರುದ್ಧ ಅವರು ತಿರುಗಿ ಬೀಳಲ್ಲ ಅನ್ನುವಂಥದ್ದು ಈಗ ರಾಹುಲ್ ಗಾಂಧಿ ಒಂದು ಲೆಕ್ಕಾಚಾರ. ಎಸ್, ಲೋಕಸಭಾ ಚುನಾವಣೆಯಲ್ಲಿ 99 ಸೀಟ್ ಗೆದ್ದ ತಕ್ಷಣ ರಾಹುಲ್ ಗಾಂಧಿಯ ವರಸೆ ಬೇರೆನೇ ಆಗ್ಬಿಟ್ಟಿತ್ತು. ಅಲಯನ್ಸ್ ಒಳಗೆ ತನ್ನ ಲೆವೆಲ್ಗೆ ಬೇರೆ ಯಾರು ಇಲ್ಲವೇ ಇಲ್ಲ ಅನ್ನುವಂತಹ ದುರಹಂಕಾರ ಈ ರಾಹುಲ್ ಗಾಂಧಿಗೆ ಬಂದ್ಬಿಟ್ಟಿತ್ತು. ಬಟ್ ಕಾಂಗ್ರೆಸ್ ಆ 99 ಸೀಟ್ ಗೆಲ್ಲೋದಕ್ಕೆ ಕಾರಣ ಯಾರು? ಮಿತ್ರ ಪಕ್ಷಗಳ ಜೊತೆಗೆ ಸ್ಥಾನ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದು ಅಂಡ್ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದು ಅವ್ರು ಗೆಲ್ಲೋದಕ್ಕೆ ಕಾರಣ ಅನ್ನುವಂತಹ ಕೃತಜ್ಞತೆ ಕೂಡ ಈ ರಾಹುಲ್ ಗಾಂಧಿಗೆ ಇರಲಿಲ್ಲ. ಆದ್ರೆ ಈ ದುರಹಂಕಾರ ಇಳಿಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ ನೋಡಿ. ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡ್, ಜಮ್ಮು ಕಾಶ್ಮೀರ್, ಸೊ ಈ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಹೇಗಿತ್ತು?
ಹೀನಾಯವಾಗಿತ್ತು. ಮಿತ್ರ ಪಕ್ಷಗಳೇ ಕಾಂಗ್ರೆಸ್ಗಿಂತ ಜಾಸ್ತಿ ಸ್ಥಾನಗಳನ್ನ ಗೆದ್ದಿದ್ರು. ಇನ್ನು ಉಪಚುನಾವಣೆಗಳಲ್ಲೂ ಕೂಡ ಅಷ್ಟೇ. ಕರ್ನಾಟಕ ಒಂದನ್ನ ಬಿಟ್ರೆ ಬೇರೆ ಎಲ್ಲ ಕಡೆ ಕಾಂಗ್ರೆಸ್ ಸ್ಥಿತಿ ಬಹಳ ಶೋಚನೀಯವಾಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಸೀಟ್ ಶೇರ್ ಮಾಡಿಕೊಳ್ಳುವಂತಹ ಮನಸ್ಸೇ ಮಾಡಲಿಲ್ಲ. ಇನ್ನು ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಾಂಗ್ರೆಸ್ ಇಂದ ದೂರನೇ ಉಳಿತು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಕಾಂಗ್ರೆಸ್ ಜೊತೆಗೆ ಸೇರ್ಲೇ ಇಲ್ಲ. ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ದೆಹಲಿಯಲ್ಲಿ ನಾನು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇದು ನೋಡಿ ಈಗ ಕಾಂಗ್ರೆಸ್ನ ರಿಯಲ್ ಶಕ್ತಿ ಏನು ಅನ್ನುವಂಥದ್ದನ್ನ ಇಡೀ ದೇಶದ ಮುಂದೆ ತೆರೆದಿಡ್ತಾ ಇದೆ. ಕಾಂಗ್ರೆಸ್ ಸ್ವತಂತ್ರವಾಗಿ ಚುನಾವಣೆಗೆ ನಿಂತು ಅಧಿಕಾರವನ್ನ ಹಿಡಿಯುವಂತಹ ಶಕ್ತಿಯನ್ನ ಯಾವತ್ತೋ ಕಳ್ಕೊಂಡು ಬಿಟ್ಟಿದ್ದಾಗಿದೆ. ಮಿತ್ರ ಪಕ್ಷಗಳ ಬೆಂಬಲ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ಸಿಗಂತೂ ಅಸ್ತಿತ್ವನೇ ಇಲ್ಲ. ಆದರೂ ರಾಹುಲ್ ಗಾಂಧಿ ಮಾತ್ರ ತಾನೇ ಅಲಯನ್ಸ್ ನ ಲೀಡರ್ ಆಗಬೇಕು, PM ಅಭ್ಯರ್ಥಿ ನಾನೇ ಆಗಬೇಕು ಅಂತ ಸಾಹಸವನ್ನಂತೂ ಮಾಡ್ತಾನೆ ಇದ್ದಾರೆ. ಬಟ್ ಈಗ ರಾಹುಲ್ ಗಾಂಧಿಗೆ ಆ ನಿಜವಾದ ಚಾಲೆಂಜ್ ಅನ್ನುವಂಥದ್ದು ಎದುರಾಗಿದೆ ನೋಡಿ. ಮಮತಾ ದೀದಿ ತಿರುಗಿ ಬಿದ್ದಿದ್ದಾರೆ. ಅವರ ಜೊತೆಗೆ ಲಾಲು ಪ್ರಸಾದ್ ಯಾದವ್, ಅರವಿಂದ್ ಕೇಜ್ರಿವಾಲ್ ಅಂಡ್ ಇನ್ನೂ ಒಂದಷ್ಟು ನಾಯಕರು ಕೈ ಜೋಡಿಸಿದ್ದಾರೆ. ನಾಯಕತ್ವ ಬದಲಾಗಬೇಕು. ಇಂಡಿಯಾ ಅಲಯನ್ಸ್ ನಾಯಕತ್ವ ಮಮತಾ ದೀದಿ ಅವರ ಕೈಗೆ ಹೋಗಬೇಕು. ಸೊ ಈ ಕೂಗು ಈಗ ಇಂಡಿಯಾ ಅಲಯನ್ಸ್ ನಲ್ಲಿ ಬಹಳ ಜೋರಾಗಿದೆ. ಕಾಂಗ್ರೆಸ್ಗೆ ಮಿತ್ರಕೂಟವನ್ನ ಲೀಡ್ ಮಾಡುವಂತಹ ತಾಕತ್ತು ಅಂಡ್ ಆ ಅರ್ಹತೆ ಇವೆರಡೂ ಇಲ್ಲ ಅಂತ ರಾಹುಲ್ ಗಾಂಧಿ ವಿರುದ್ಧ ಬಹಿರಂಗ ಬಂಡಾಯ ಈಗ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಇದು ನೋಡಿ ಈಗ ರಾಹುಲ್ ಗಾಂಧಿಗೆ ಶುರುವಾಗಿರುವಂತಹ ಅತಿ ದೊಡ್ಡ ಚಿಂತೆ. ಪ್ರಿಯಾಂಕಾ ವಾಡ್ರಾ ಸಂಸದೆ ಆದರೆ ಮನೆ ಒಳಗೆ ಪ್ರಧಾನಿ ಪಟ್ಟಕ್ಕೆ ಸ್ಪರ್ಧೆ ಹುಡ್ಕೊಳ್ತಾರೆ ಅಂತ ಆಕೆಯನ್ನ ಸಂಸದೆ ಆಗದೇ ಇರೋ ಹಾಗೆ ತಡಿತಾನೇ ಬಂದಿದಂತಹ ರಾಹುಲ್ ಗಾಂಧಿಗೆ ಈಗ ಪ್ರಿಯಾಂಕಾ ವಾಡ್ರಾ MP ಆಗಿರುವಂಥದ್ದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಎಲ್ಲಿ ತನ್ನನ್ನ ಓವರ್ಟೇಕ್ ಮಾಡ್ತಾಳೋ ಅನ್ನುವಂಥ ಭಯ ಅಂತೂ ಈಗ ರಾಹುಲ್ ಗಾಂಧಿಗೆ ಕಾಡ್ತಾ ಇದೆ. ಆದರೆ ಇವೆಲ್ಲದಕ್ಕಿಂತ ಅತಿ ದೊಡ್ಡ ಭಯ ಕಾಡ್ತಾ ಇರುವಂಥದ್ದು ಇಂಡಿಯಾ ಅಲಯನ್ಸ್ನ ಬೇರೆ ಬೇರೆ ಲೀಡರ್ಗಳಿಂದ. ಸೊ ಇಲ್ಲಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ಈಗ ರಾಹುಲ್ ಗಾಂಧಿಯ ಟಾರ್ಗೆಟ್ ಮೋದಿಜಿ ಅಂತೂ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ಟರ್ಮ್ ಹೊತ್ತಿಗೆ ಮೋದಿಜಿ ಅವರಿಗೆ 81 ವರ್ಷ ಆಗಿರುತ್ತೆ. ಅವರು PM ಆಗಿ ಕೊನೆಯ ಟರ್ಮ್ನಲ್ಲಿ ಇದ್ದಾರೆ ಈಗ. ಸೊ ಏನಾದರೂ ಮಿರಾಕಲ್ ಆಗಿ, ಐ ರಿಪೀಟ್ ಮಿರಾಕಲ್ ಆಗಿ ಮುಂದಿನ ಚುನಾವಣೆಯಲ್ಲಿ ಇಂಡಿಯಾ ಅಲಯನ್ಸ್ ಗೆದ್ದು ಬಿಟ್ರೆ ಆಗ ಪ್ರಧಾನಿ ಪಟ್ಟಕ್ಕೆ ನಿಜವಾದ ಕಿತ್ತಾಟ ಶುರುವಾಗತ್ತೆ. ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಇವರಿಬ್ರು ಕೂಡ ತನಗಿಂತ ಜಾಸ್ತಿ ಪವರ್ಫುಲ್ ಇದ್ದಾರೆ. ಇನ್ನು ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್ ಇವರು ಕೂಡ ತನಗಿಂತ ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಸ್ಪರ್ಧೆಗೆ ನಿಂತು ಬಿಟ್ರೆ ತಾನು ಅಲಯನ್ಸ್ ಲೀಡರ್ ಆಗಿ ಉಳಿಯೋದಕ್ಕೆ ಸಾಧ್ಯ ಆಗಲ್ಲ. ಮೈತ್ರಿಕೂಟದ ನಾಯಕತ್ವವೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಪ್ರಧಾನಮಂತ್ರಿ ಆಗೋದಕ್ಕೆ ಹೇಗೆ ಸಾಧ್ಯ? ಸೊ ರಾಹುಲ್ ಗಾಂಧಿಗೆ ಈಗ ಪಟ್ಟ ಕೈ ತಪ್ಪಿ ಹೋಗುವಂತಹ ಆತಂಕ ಶುರುವಾಗಿದೆ. ಹೇಗಾದ್ರೂ ಮಾಡಿ ಸೆಂಟ್ರಲ್ ಲೀಡರ್ಶಿಪ್ ತಾನೇ ಉಳಿಸ್ಕೊಳ್ಬೇಕು. ಈ ಅಲಯನ್ಸ್ ನಾಯಕರು ತಮ್ಮ ತಮ್ಮ ರಾಜ್ಯಗಳನ್ನ ಬಿಟ್ಟು PM ಸೀಟ್ ಕಡೆಗೆ ಅಥವಾ ಅಲಯನ್ಸ್ ನಾಯಕತ್ವದ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಆ ರೀತಿ ಮಾಡಬೇಕಪ್ಪ. ಸೊ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಅಲ್ಲಿ ತಾನು ಪ್ರತಿದಿನ ಒಂದಲ್ಲ ಒಂದು ಗಲಾಟೆನ ಮಾಡಲೇಬೇಕು, ಮಾಡಿಸಲೇಬೇಕು. ನಾಯಕ ಅಂತ ಆ ಮೂಲಕ ತೋರಿಸ್ಕೊಳ್ಳೇಬೇಕು. ಇನ್ನು ಮೀಡಿಯಾಗಳ ಹೆಡ್ಲೈನ್ ಅಲ್ಲಿ ಸದಾ ಕಾಲ ತನ್ನ ಹೆಸರೇ ಇರಬೇಕು. ಇದು ಈಗ ರಾಹುಲ್ ಗಾಂಧಿಯ ದೊಡ್ಡ ತಂತ್ರ ಅಂತ ಹೇಳಬಹುದು. ಇಲ್ಲಿ ಮೋದಿಜಿ ಅದೇ ರೀತಿ ಕೇಂದ್ರ ಸರ್ಕಾರ ಟಾರ್ಗೆಟ್ ತರ ಕಾಣಿಸಿದ್ರೂ ಕೂಡ ನಿಜವಾದ ಟಾರ್ಗೆಟ್ ಇರುವಂಥದ್ದು ಮೈತ್ರಿಕೂಟದ ದೊಡ್ಡ ದೊಡ್ಡ ತಲೆಗಳು. ಅಂಡ್ ಇದರ ಜೊತೆಗೆ ರಾಹುಲ್ ಗಾಂಧಿ ಎದುರು ಇನ್ನೂ ಒಂದು ಚಾಲೆಂಜ್ ಇದೆ. ಏನಪ್ಪ? ಜಾರ್ಜ್ ಸೋರೋಸ್ ಅದೇ ರೀತಿ ಫಾರಿನ್ ಏಜೆನ್ಸಿಗಳ ಎದುರು ತಾನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳ್ಬೇಕಲ್ವಾ? ತನ್ನ ಲೀಡರ್ಶಿಪ್ ಅಲ್ಲೇ ಎಲ್ಲಾ ತಂತ್ರಗಳು ನಡೀತಾ ಇದೆ ಅಂತ ತೋರಿಸ್ಕೊಳ್ಬೇಕಲ್ವೇ? ಸೊ ಇದಕ್ಕೋಸ್ಕರ ರಾಹುಲ್ ಗಾಂಧಿ ದಿನಕ್ಕೆ ಒಂದು ಇಶ್ಯೂ ಅನ್ನ ಹುಡುಕಿ ನ್ಯೂಸ್ ಅಲ್ಲಿ ಇರುವಂತಹ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ತಮ್ಮ ಪಕ್ಷದ ಗುಲಾಮರನ್ನ ಆ ಮೂಲಕ ಛೂ ಬಿಡ್ತಾ ಇದ್ದಾರೆ.
ಆದರೆ ಈ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಬಹುಶಃ ದೆಹಲಿ ಚುನಾವಣೆಯ ನಂತರ ಇದಕ್ಕೆ 100% ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ. ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.